ಹಾಯ್ ಗೈಸ್, ನಾನು ನಿನ್ನೆ ಅಷ್ಟೇ ಬೆಂಗಳೂರಲ್ಲಿ ಫುಟ್ಪಾತನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಫುಟ್ಪಾತ್ ಆಕ್ಯುಪೇಯರ್ಸ್ನ ಓನರ್ಸ್ನ ಶಾಪನ್ನು ನೆಲಸಮ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ಸುಮಾರು ಜನ ಸಿಂಪತಿಯನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಯಾಕಿಗೆ ಸಡನ್ ಆಗಿ ಡಿಸಿಷನ್ ತಗೋಬೇಕಾಯ್ತು? ಅಷ್ಟು ದೊಡ್ಡ ಸಿಟಿಯಲ್ಲಿ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ತನ್ನ ಕುಟುಂಬನ ಮುಂದಕ್ಕೆ ಸಾಗಿಸ್ತಾ ಇದ್ದಂತವ್ರನ್ನ ಇವತ್ತು ಅವ್ರ ಅಂಗಡಿಗಳನ್ನೆಲ್ಲ ಒಡೆದಾಕಿ ಅವರನ್ನ ಇಲ್ಲಿಂದ ಹೋಗಿ ಅಂತಂದ್ರೆ ಎಲ್ಲಿಗೆ ಹೋಗ್ತಾರೆ ಅವರು? ಈ ರೀತಿಯಾಗಿ ಅವ್ರ ಮೇಲೆ ಸಿಂಪತಿಯನ್ನ ತೋರಿಸ್ತಾ ಇದ್ದಾರೆ. ಬೇರೆ ಯಾವ ಮಿನಿಸ್ಟ್ರು ಮಾಡದೇ ಇರೋ ಈ ಕೆಲಸನ ಕೃಷ್ಣ ಬೈರೇಗೌಡ ಅವರು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಅನ್ನ ಕೊಟ್ಟು ಮಾಡ್ತಾ ಇದ್ದಾರೆ ಗೊತ್ತಾ? ನಾನು ಹೇಳ್ತೀನಿ ಬನ್ನಿ. ರೀಸೆಂಟ್ಲಿ 5 ವರ್ಷದ ಹುಡುಗ ತನ್ನ ಜೊತೆ ಸೇರಿ ಸ್ಕೂಲ್ ಕಡೆ ಹೊರಟಿರ್ತಾನೆ. ಫುಟ್ಪಾತ್ ಅಲ್ಲಿ ಆಲ್ರೆಡಿ ಶಾಪ್ಸ್ ಇಟ್ಟಿರೋ ಕಾರಣ ತಾನು ರಸ್ತೆಯಲ್ಲೇ ನಡೆದು ಹೋಗ್ಬೇಕಾಗತ್ತೆ. ಹಾಗೆ ನಡೆದು ಹೋಗುವಂತ ಟೈಮಲ್ಲಿ ವಾಟರ್ ಟ್ಯಾಂಕರ್ ಒಂದು ಅವನ ಮೇಲೆ ಹಾರಿ ಅವನು ಸತ್ತೋಗ್ತಾನೆ. ಹಾಗೆ ಈ ಕೇಸು ಸುಪ್ರೀಂ ಕೋರ್ಟ್ ವರ್ಗೂ ರೀಚ್ ಆಗುತ್ತೆ. ಈ ಕೇಸ್ನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಗೊತ್ತಾಗುತ್ತೆ 2019ರಿಂದ 2024ರವರೆಗೆ ಸುಮಾರು 1.8 lakhs ಇದೇ ತರ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾರೆ ಅಂತ. ಅದಕ್ಕೆ ಕಾರಣ ಫುಟ್ಪಾತ್ ಅನ್ನ ಬಿಟ್ಟು ರೋಡ್ ಅಲ್ಲಿ ನಡೆದಿರೋದು. ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸತ್ರೆ ನಿಮ್ಗೇನ್ ಅನ್ಸುತ್ತೆ? ಅವ್ರಿಗೇನ್ ಉತ್ತರ ಕೊಡ್ತೀರಾ? ಹಾಗಾದ್ರೆ ನೀವು ಯಾರೋ ಫುಟ್ಪಾತ್ ಮೇಲೆ ನಡೆಯಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ರೋಡ್ಗೆ ಬಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರೆ ಯಾರು ಉತ್ತರ ಕೊಡ್ತೀರಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಪಾದಾಚಾರಿ ಮಾರ್ಗವನ್ನ ಸುರಕ್ಷಿತವಾಗಿರುವಂತೆ ಸರ್ಕಾರ ನೋಡ್ಕೋಬೇಕು ಅಂತ. ಸಾವಿರಾರು ಜನ ಪ್ರತಿ ವರ್ಷ ಕೈ ಕಾಲ್ ಮುರ್ಕೋತಾ ಇದ್ದಾರೆ. ಇದನ್ನ ತಿಳ್ಕೊಂಡಂತಹ ಸುಪ್ರೀಂ ಕೋರ್ಟ್ ಆ 5 ವರ್ಷದ ಹುಡುಗನ ಡೆತ್ ಕೇಸದ ಜಡ್ಜ್ಮೆಂಟ್ ನ ಜೊತೆಗೆ ಇನ್ನೊಂದು ಜಡ್ಜ್ಮೆಂಟ್ ಅನ್ನು ಪಾಸ್ ಮಾಡುತ್ತೆ. ಆರ್ಟಿಕಲ್ 19 and 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ನಲ್ಲಿ ರೈಟ್ ಟು ವಾಕ್ ಆನ್ ಅ ಫುಟ್ ಬಾತ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಘೋಷಣೆ ಮಾಡುತ್ತೆ. ಈ ಸುಪ್ರೀಂ ಕೋರ್ಟ್ ನ ಆರ್ಡರ್ ಬಂದಂತೆ ದೆಹಲಿಯ ಸಹಕಾರದಿಂದ ನಮ್ಮ ಸರ್ಕಾರದಲ್ಲಿ ಬೇರೆ ಬೇರೆ ರಾಜ್ಯಗಳಿಗಿಂತ ಮೊದಲೇ ಶ್ರೀ ಕೃಷ್ಣ ಬೈರೇಗೌಡ ಅವರು ನಮ್ಮ ರಾಜ್ಯವನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಅಕ್ವೈರ್ಡ್ ಫುಟ್ಪಾತ್ ರಿಮೂವಲ್ ಕೆಲಸವನ್ನ ಮಾಡಿಸಿದ್ದಾರೆ. ನಿಜವಾಗ್ಲೂ ಇವರಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಜನರಿಗೆ ಫುಟ್ಪಾತ್ ಅನ್ನು ಸೇಫೆಸ್ಟ್ ಜಾಗ ಓಡಾಡಕ್ಕೆ ಸಿಕ್ತು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಇಷ್ಟು ದಿನ ಇಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ದಂತಹ ನಾವುಗಳು ಈಗ ಸಡನ್ ಆಗಿ ನಾವು ಎಲ್ಲಿ ಹೋಗ್ಬೇಕು? ಇಲ್ಲ, ನಮ್ಮ ಜಾಗವನ್ನ ನಮ್ಗೆ ನೀವು ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ಅಲ್ಲೇ ಪ್ರಾಣ ಬಿಡೋದಾಗಿ ಸರ್ಕಾರಕ್ಕೆ ಧಮ್ಕಿನೂ ಹಾಕ್ತಾ ಇದ್ದಾರೆ ಕೆಲವು ಜನಗಳು. ಈಗಲೂ ಅಷ್ಟೇ ಫುಟ್ಪಾತ್ ಇರೋದು ಜನಗಳ ಓಡಾಡಕ್ಕೆ ಹೊರತು ವ್ಯಾಪಾರಕ್ಕಲ್ಲ ಅಂತ ಕೃಷ್ಣ ಬೈರೇಗೌಡರು ಪದೇ ಪದೇ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ನಿಮ್ಮನ್ನ ಜಾಗ ಬಿಟ್ಟು ಹೋಗಿ ಅಂತ ಹೇಳಿದ್ದೀವಿ ಹೊರತು ವ್ಯಾಪಾರವನ್ನ ಬಿಡಿ ಅಂತ ಹೇಳಿಲ್ಲ. ಬೇರೆ ಜಾಗವನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ.